ನಮಸ್ಕಾರ. ಎನ್ಆರ್ ಪರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ಓದುತ್ತಿರುವವರು ನಂದಿನಿ ಆನಂದೂರು. ಸುದ್ದಿಗಳ ವಿವರ. ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಆಶ್ರಯದಲ್ಲಿ ಜನವರಿ 19ರಂದು ಶೃಂಗೇರಿ ತಾಲೂಕಿನ ಮೆಣಸೆಯಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷ ಓಣಿತೋಟ ರತ್ನಾಕರ್ ತಿಳಿಸಿದರು. ಅವರು ಭಾನುವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 72 ವರ್ಷದ ಹಿರಿಯ ಅಂಟಿಗೆ ಪಿಂಟಿಗೆ ಕಲಾವಿದರಾದ ಸುರೇಂದ್ರ ಎಡದಾಳ್ ಅವರು ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕನ್ನಡ ಪ್ರಥಮ ಜಾನಪದ ಪರಿಷತ್ತಿನ ಸಮ್ಮೇಳನಕ್ಕಾಗಿ ಈಗಾಗಲೇ ಸ್ವಾಗತ ಸಮಿತಿ ರಚಿಸಲಾಗಿದ್ದು, ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಎಎಸ್ ನಯನ ಹಾಗೂ ಗೌರವ ಅಧ್ಯಕ್ಷರಾಗಿ ಶಾಸಕ ಟಿಡಿ ರಾಜೇಗೌಡ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕನ್ನಡ ಜಾನಪದ ಸಮ್ಮೇಳನದಲ್ಲಿ ಜಾನಪದ ಕಲಾವಿದರು ಹಾಗೂ ಆಸಕ್ತರು ಸೇರಿ 2,000 ಜನರು ಸೇರುತ್ತಾರೆ ಎಂದು ಅಂದಾಜು ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಶೃಂಗೇರಿ ಶಾರದಾ ಮಠದಿಂದ ಸಮ್ಮೇಳನ ನಡೆಯುವ ಮೆಣಸೆವರೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ನಡೆಯಲಿದೆ. ಶಾಸಕ ಟಿಡಿ ರಾಜೇಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ರಾಜ್ಯ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಜಾನಪದ ಗೋಷ್ಠಿ ನಡೆಯಲಿದ್ದು, ರಂಗೋರೆಯಲ್ಲಿ ಪರಿಸರ ಪ್ರಜ್ಞೆ, ಮಲೆನಾಡಿನ ಜಾನಪದ ಕಲೆಗಳು ಹಾಗೂ ಮಹಿಳಾ ಜಾನಪದ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನಡೆಯಲಿದೆ. ಮಧ್ಯಾಹ್ನ 2 ಗಂಟೆಗೆ ಜಾನಪದ ಕಲಾವಿದರಿಂದ ಕಲೆಯ ಪ್ರದರ್ಶನ ನಡೆಯಲಿದ್ದು, ತರೀಕೆರೆ ತಾಲೂಕಿನ ಕಲಾವಿದರಿಂದ ವೀರಗಾಸೆ, ಅಜ್ಜಂಪುರ ತಾಲೂಕಿನಿಂದ ಡೊಳ್ಳು ಕುಣಿತ ಪ್ರದರ್ಶನ, ಚಿಕ್ಕಮಗಳೂರು ತಾಲೂಕಿನಿಂದ ಸೋಬಾನೆ, ನರಸಿಂಹರಾಜಪುರ ತಾಲೂಕಿನ ಕಲಾವಿದರಿಂದ ಭಜನೆ, ಜಾನಪದ ನೃತ್ಯ, ಕೊಪ್ಪ ತಾಲೂಕಿನ ಬರ್ಖನಘಟ್ಟದ 30 ಕಲಾವಿದರಿಂದ ಕೋಲಾಟ ಪ್ರದರ್ಶನ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಕಡೂರು ತಾಲೂಕಿನ ವೀರಗಾಸೆ ಕಲಾವಿದ ನವೀನ್ ಕುಮಾರ್ ಹಾಗೂ ಕೊಪ್ಪ ತಾಲೂಕಿನ ಜಾನಪದ ಕಲಾವಿದ ಬಲಗಾರು ಗಣೇಶ್ ಅವರಿಗೆ ಜಾನಪದ ಪ್ರಪಂಚ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಅವರು ತಿಳಿಸಿದರು. ಸಂಜೆ 7 ಗಂಟೆಯಿಂದ ನಾರ್ವೆಯ ಚಂಡಿಕೇಶ್ವರಿ ಅಂಟಿಗೆ ಪಿಂಟಿಗೆ ಕಲಾವಿದರು ಹಾಗೂ ಎಡದಾರ್ ಗೆಳೆಯರ ಬಳಗದಿಂದ ಅಂಟಿಗೆ ಪಿಂಟಿಗೆ ಪ್ರದರ್ಶನ ಹಾಗೂ ಶೃಂಗೇರಿ ಅಕ್ಷರ ಮ್ಯೂಸಿಕಲ್ ಕಲಾವಿದರಿಂದ ಸಾಕ್ಸೋಫೋನ್ ವಾದನ ನಡೆಯಲಿದೆ. ಸಮ್ಮೇಳನಕ್ಕೆ ಶೃಂಗೇರಿ ಶಾರದಾ ಪೀಠದಿಂದ ಭೋಜನದ ವ್ಯವಸ್ಥೆ ಹಾಗೂ ಆದಿಚುಂಚನಗಿರಿ ಮಠದಿಂದ ಪಾರಿತೋಷಕ ನೀಡುತ್ತಿದ್ದಾರೆ. ಎಲ್ಲ ಆಸಕ್ತರು ಜಿಲ್ಲಾ ಮಟ್ಟದ ಕನ್ನಡ ಜಾನಪದ ಸಮ್ಮೇಳನಕ್ಕೆ ಆಗಮಿಸಬೇಕು ಎಂದು ಅವರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಸದಸ್ಯರಾದ ಕೆಎಂ ಸುಂದರೇಶ್, ಎಸ್ಡಿ ರಾಜೇಂದ್ರ, ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಅಭಿಲಾಷ್, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಜಯಂತಿ ಉಪಸ್ಥಿತರಿದ್ದರು. ಈಗಿನ ಬದಲಾದ ಆಹಾರ ಪದ್ಧತಿ, ಜೀವನ ಶೈಲಿಯಿಂದಾಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಎಂದು ಯೂಸಾನ ಇಂಡಿಯಾ ಕಂಪನಿಯ ಹೆಲ್ತ್ ಕೋಚ್ ಮಮತಾ ನಾಗರಾಜ್ ಸಲಹೆ ನೀಡಿದರು. ಅವರು ಶನಿವಾರ ರೋಟರಿ ಕ್ಲಬ್ನ ವಾರದ ಸಭೆಯಲ್ಲಿ ಕುಟುಂಬದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ಸ್ಲೈಡ್ ಶೋ ಮೂಲಕ ಆಹಾರ ಪದ್ಧತಿ ಬಗ್ಗೆ ಮಾಹಿತಿ ನೀಡಿದರು. ಪ್ರಸ್ತುತ ಆಹಾರವೆಂದರೆ ಕೇವಲ ಅಕ್ಕಿ ಮಾತ್ರವಲ್ಲ, ಇದು ಸರಿಯಾದ ಆಹಾರ ಕ್ರಮವಲ್ಲ. ಆಹಾರದಲ್ಲಿ ಬೇಳೆಕಾಳು, ದ್ವಿದಳ ಧಾನ್ಯ, ಹಸಿ ತರಕಾರಿಗಳನ್ನು ತಿನ್ನಬೇಕು. ಮೊಳಕೆ ಬರಿಸಿದ ಕಾಳುಗಳಲ್ಲಿ ಹೆಚ್ಚು ಪ್ರೋಟೀನು ಸಿಗಲಿದೆ. ನಮ್ಮ ಒತ್ತಡದ ಬದುಕು ಕಡಿಮೆ ಮಾಡಬೇಕು. ಯೋಗ, ಧ್ಯಾನದಿಂದ ಮನಸ್ಸು ಏಕಾಗ್ರತೆಯಾಗಿ ಒತ್ತಡ ಕಡಿಮೆಯಾಗಲಿದೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ದಿವಾಕರ್ ಮಾತನಾಡಿ, ಜನವರಿ 24, 25 ಹಾಗೂ 26ರಂದು ಉಡುಪಿಯಲ್ಲಿ ರೋಟರಿ ಜಿಲ್ಲಾ ಸಮ್ಮೇಳನ ನವೋತ್ಸವ ನಡೆಯಲಿದೆ ಎಂದರು. ಸಭೆಯಲ್ಲಿ ರೋಟರಿ ಕಾರ್ಯದರ್ಶಿ ಮಧು ವೆಂಕಟೇಶ್, ಮಾಜಿ ಅಧ್ಯಕ್ಷ ಡಿಸಿ ದಿವಾಕರ್, ಖಜಾಂಚಿ ಎಸ್ಎಸ್ ಶಾಂತಕುಮಾರ್, ಸದಸ್ಯರಾದ ಬಿಟಿ ವಿಜಯಕುಮಾರ್, ಎಸ್ಎನ್ ಲೋಕೇಶ್, ಕೆಎಸ್ ರಾಜ್ಕುಮಾರ್, ವಿದ್ಯಾನಂದ ಕುಮಾರ್, ಎಚ್ಡಿ ವಿನಯ, ಕಣಿವೆ ವಿನಯ್ ಮತ್ತಿತರರು ಉಪಸ್ಥಿತರಿದ್ದರು. ನರಸಿಂಹರಾಜಪುರ ಪಟ್ಟಣದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ 12 ನಿರ್ದೇಶಕರ ಸ್ಥಾನಕ್ಕಾಗಿ ಜನವರಿ 19ರಂದು ಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಅಧಿಕಾರಿ ಸಿಜಿ ಶಿವಕುಮಾರ್ ತಿಳಿಸಿದ್ದಾರೆ. ಜನವರಿ 4ರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದ್ದು, ಜನವರಿ 11ಕ್ಕೆ ನಾಮಪತ್ರ ಸಲ್ಲಿಕೆ ಮುಕ್ತಾಯವಾಗಿದೆ.
ಶನಿವಾರದವರೆಗೆ ಒಟ್ಟು 34 ನಾಮಪತ್ರ ಸಲ್ಲಿಕೆಯಾಗಿದೆ. ಭಾನುವಾರ ನಾಮಪತ್ರ ಪರಿಶೀಲನೆ, ಸೋಮವಾರ ನಾಮಪತ್ರ ವಾಪಸು ಪಡೆಯಲು ಕಡೇ ದಿನವಾಗಿದೆ. ಜನವರಿ 19ರ ಭಾನುವಾರ ಸಂಘದ ಕಚೇರಿಯ ಕಟ್ಟಡದಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆಯವರೆಗೆ ಚುನಾವಣೆ ನಡೆಯಲಿದೆ. ನಂತರ ಎಣಿಕೆ ಕಾರ್ಯ ನಡೆದು ಫಲಿತಾಂಶ ಪ್ರಕಟವಾಗುವುದು. 12 ನಿರ್ದೇಶಕರ ಪೈಕಿ 11 ಸ್ಥಾನವು ಸಾಲಗಾರರ ಕ್ಷೇತ್ರವಾಗಿದ್ದು 210 ಮತದಾರರು ಮತ ಚಲಾಯಿಸಲಿದ್ದಾರೆ. 1 ಸ್ಥಾನವು ಸಾಲೇತರ ಕ್ಷೇತ್ರವಾಗಿದ್ದು 110 ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ. ಒಟ್ಟು 320 ಮತದಾರರು ಮತ ನೀಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಂದನೆಗಳು.